ಎಲ್ಲ ಸಿಸ್ಟಮ್ ತಂದಿರ್ತಾವ ಬಿಡ್ರಿ ಸರ್. ತಡಿ ಚಲೋ. ಈಗ ಈ ಹಿಂದ ಅಲ್ಲೇ ಮೆಕ್ಕೆಜೋಳ ಆತು ಯಾವ್ದಾತು ಖರೀದಿ ಕೇಂದ್ರ ತೆರೀತು ಅಂತೇಳಿ ಹೆಸರು ಪರಿಹಾರನು ಕೊಟ್ಟಿಲ್ಲ, ಯಾವ್ದು ಕೊಟ್ಟಿಲ್ಲ. ಸರ್ಕಾರ ಬರೀ ಒಂದ್ ಏನಾಗೈತೆ ಅಂದ್ರೆ ಮನವಿ ಕೊಟ್ಟಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕೊಳ್ಳವಲ್ದೇನು ಅಂದ್ರೆ ಇನ್ನು ಖರೀದಿ ಕೇಂದ್ರಕ್ಕೆ ಇದಾಗಲಿ. ಈ ಸದ್ಯಕ್ಕೆ ಕಡ್ಲಿ ಬಂದ್ಬಿಟ್ಟವು, ಅಲ್ಲೇ ಒಣಗಿಬಿಟ್ಟವು. ಈಗ ಒಂದೂವರೆ ಒಣಗ್ಯಾವು. ಇನ್ನು 15-20 ದಿನದಲ್ಲಿ ಅದ್ರೊಳಗ ಇನ್ನು ಖರೀದಿ ಕೇಂದ್ರ ತೆರಿಬೇಕು. ಕಡ್ಲಿ ಖರೀದಿ ಕೇಂದ್ರ ತೆರಿಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ಏನಾಗತ್ತಂದ್ರ ಈಗ ಕೇಂದ್ರ ಸರ್ಕಾರ ಚುನಾವಣೆ, ಲೋಕಸಭಾ ಚುನಾವಣೆ ಮುನ್ನ 3,500 ಕೋಟಿ ರೂಪಾಯಿನ ಇವ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಕಿದ್ರು. ಅದನ್ನ ಪರಿಹಾರ ಸಹಿತ ಹಾಕ್ಬೇಕು. ಹೆಸರು ಹಾಳಾಗ್ಯಾವು, ಅದಕ್ಕೆ ಪರಿಹಾರ ಹಾಕಿಲ್ಲ. ಪಕ್ಕದ ಜಿಲ್ಲೆ ಬಂದವು, ನಮ್ ಜಿಲ್ಲಾದಲ್ಲಿ ಬಂದಿಲ್ಲ. ನಮ್ ಜಿಲ್ಲಾದಾಗ ಪರಿಹಾರ ಹಾಕ್ಬೇಕು. ಅದ್ರ ಜೊತೆಗೆ ಏನಾಗತ್ತಂದ್ರ ಬೆಳೆ ವಿಮೆನು ಸರಿಯಾಗಿ ಬಂದಿಲ್ಲ, ಆ ಬೆಳೆ ವಿಮೆ ಹಾಕ್ಬೇಕು. ಆಮೇಲೆ ಏನಾಗತ್ತಂದ್ರ ಇನ್ನೊಂದು ವಿಚಾರ ಏನಾಗತ್ತಂದ್ರ ಈಗ ಹಿರಿಯರ ನಾಗರಿಕೆ ಆತು, ಆಮೇಲೆ ಬಡ ಕಾರ್ಮಿಕ ಗುತ್ತಿಗೆದ ಕಾರ್ಮಿಕರ ಆತು ಎಲ್ಲ ಐತಿ. ಏನಾಗತ್ತಂದ್ರ ಅದು ಒಂದು ಇದನ್ನ ಹಾಕಂತ ವ್ಯವಸ್ಥೆ ಏನು ಅವ್ರಿಗೆ ಒಂದು 10,000 ರೂಪಾಯಿ ತಿಂಗಳ 10,000 ರೂಪಾಯಿ ಹಾಕಂತ ವ್ಯವಸ್ಥೆ ಹಾಕ್ಬೇಕು. ಈಗಿನ ಕಾಲದಾಗ ಮಕ್ಕಳು ನೋಡ್ಕೊವಲ್ಲ, ಏನು ನೋಡ್ಕೊಳಲ್ಲ. ಕಡೆಗೆ ಅದ್ರಲ್ಲಿಂದ ಬದುಕಿ ಜೀವನ ಮಾಡ್ತಾರ ಮುದೇರು. ಈಗೇನೈತಿ ಹ್ಯಾಂಡ್ರ್ ಮಾಡ್ಕೊಂಡ್ಗಳೇ ಹೊರಗೆ ಹೋಗ್ತಾರ. ಈ ಮದ್ಯಪಾನನ ಪೂರ್ಣ ರಾಜ್ಯಾದ್ಯಂತ ನಿಷೇಧ ಮಾಡ್ಬೇಕು. ಈಗೇನೈತಿ ತಂದೆ ತಾಯಿ ಇದ್ರ ಕುಂತ್ಕೊಂಡ ಕುಡಿತಾರ, ಆ ಕುಡಿಯೋದನ್ನು ಬಂದ್ ಮಾಡ್ಬೇಕು. ಕುಡಿಯೋದನ್ನು ಬಂದ್ ಮಾಡಿದ್ರೆ ಸಿದ್ದರಾಮಯ್ಯ ಫೋಟೋ ಹಾಕ್ಯಂಡ್ ಪೂಜೆ ಮಾಡ್ತಾರ ರಾಜ್ಯದಾಗ. ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಏನಾಗತ್ತಂದ್ರ ಈಗ ಬಡವ್ರ ಮದ್ವಿ ಮಾಡ್ಕೊಳೋದ್ ಕಷ್ಟ ಐತಿ. ಒಂದು ತೊಲಿ ಬಂಗಾರಕ್ಕೆ 1 ಲಕ್ಷ 1.5 ಲಕ್ಷ 2 ಲಕ್ಷ ಐತಿ. 1,20,000 ರೂಪಾಯಿ ಐತಿ. ಅದನ್ನೇನೈತಿ ಸರ್ಕಾರ ಒಂದು ಏನಾಗತ್ತಂದ್ರ ಪಂಚಾಯತಿಲಿಂದ 25 ಜೋಡಿ ಸರ್ಕಾರ ಬಡವ್ರ ಮದ್ವಿ ಮಾಡಿಕೊಟ್ರ ಇನ್ನೂ ಅದಕ್ಕಿಂತ ಹೆಚ್ಚಿನ ಅನುಕೂಲ ಆಗತ್ತ ಹೇಳಿ ಇನ್ನು ವಿವಿಧ ಬೇಡಿಕೆಗಳದಾವ. ಇವೆಲ್ಲ ಬೇಡಿಕೆಗಳನ್ನ ಈಡೇರಿಸ್ಬೇಕು. ಯಾಕಂದ್ರೆ ಈ ಕಡ್ಲಿ ಖರೀದಿ ಕೇಂದ್ರ ತೆರೆಯೋದ್ರಿಂದ ಏನು, ಈ ಕಡ್ಲಿಕ್ಕೆ ಬಿತ್ತದ ಮುನ್ನ ನಾವು ಬರೇ ಬಿತ್ತಿ ಬೆಳೆದು ಬೆಳಿಬೇಕಾದ್ರೆ ಒಂದು ಕಟಾವ್ ಮಿಷನ್ ಹಾಕತನ ಮಾರ್ಕೆಟ್ಗೆ ಹೋಗಿ ಕಳ್ಸತನ ಖರ್ಚ ಐತಿ. ಒಬ್ಬ ಕೂಲಿ ಕಾರ್ಮಿಕ 500 ರೂಪಾಯಿ 50 ರೂಪಾಯಿ ಪಗಾರ ಕೊಡ್ಬೇಕು. ಪಗಾರ ಕೊಟ್ಟಿನ ನಮ್ಗೇನು ರೈತರಿಗೆ ಉಳಿಯಾಗಲ್ಲ. 10,000 ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಮಾಡ್ಬೇಕು. 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡ್ಬೇಕು. ಅದ್ ಖರೀದಿ ಮಾಡಿಂದ ಒಂದು ತಿಂಗಳದೊಳಗೆ ಅಮೌಂಟ್ ಹಾಕ್ಸ್ಬೇಕು ರೈತರಿಗೆ ಅಂತೇಳಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ನಾವು ಮನವಿ ಮಾಡೀವಿ. ಅವರು ನಮ್ಮ ತಹಸೀಲ್ದಾರ್ ಈ ಮೂಲಕ ಏನು ಇದ್ ಮಾಡ್ತಾರ ಅವ್ರು 4 ಮಾತು ಮಾತಾಡ್ಬೇಕು. ಈ ಮೂಲಕ ಮುಖ್ಯಮಂತ್ರಿಗಳಿಗೆದ್ದು ನಮ್ಮ ಮನವಿಯನ್ನು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಲಾಗುವುದು. ಅಲ್ಲೇ ಅದ್ರ ಒಂದಿಷ್ಟು ಫೋಟೋ ಮಾಡ್ಕೇರಿ.